ಎಲ್ಲರಿಗೂ ನಮಸ್ಕಾರ. ಬಾಳೆ ದಿಂಡನ್ನು ಬಳಸಿಕೊಂಡು ಒಂದು ಸುಲಭವಾಗಿ ರುಚಿಕರವಾದಂತಹ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ದೊಡ್ಡ ಲೋಟದಷ್ಟು ಅಕ್ಕಿ, ಅದನ್ನು ನೆನೆಸಿಟ್ಕೊಂಡಿದ್ದೀನಿ, ಬಾಳೆ ದಿಂಡು, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಒಂದು ಸಣ್ಣ ತುಂಡು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇಂಗು. ಬಾಳೆ ದಿಂಡನ್ನು ಕತ್ತರಿಸುವಂಥ ರೀತಿ ಗಮನಿಸ್ಕೊಳ್ಳಿ. ಅಡ್ಡಡ್ಡನಾಗಿ ಕತ್ತರಿಸ್ಕೊಂಡು ಬರುವಂಥ ನಾರನ್ನ ನಾವು ತೆಗೆದಿಟ್ಕೋಬೇಕು. ಕತ್ತರಿಸ್ಕೊಂಡಿರೋಂಥ ಬಾಳೆ ದಿಂಡನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಗೂ ಒಂದೆರಡು ಚಮಚ ಮಜ್ಜಿಗೆ ಹಾಕಿ ಅದರಲ್ಲಿ ನೆನೆಸಿಟ್ಕೋಬೇಕು. ಇಲ್ಲದೇ ಇದ್ದರೆ ಅದು ಕಪ್ಪಾಗುತ್ತೆ. ಹೀಗೆ ನಮ್ಮ ಸಾಮಗ್ರಿಗಳನ್ನೆಲ್ಲಾನು ಮತ್ತು ತುಂಡು ಮಾಡಿಕೊಂಡಿರುವಂಥ ಬಾಳೆ ದಿಂಡನ್ನು ಸಹ ಸೇರಿಸ್ಕೊಂಡು ನಾವು ನುಣ್ಣಗೆ ರುಬ್ಕೊಳ್ಳೋಣ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇಂಗನ್ನು ಸಹ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ ಅಳತೆಯಂಥ ಅಕ್ಕಿಗೆ ಅದೇ ಕಪ್ ಅಳತೆಯಲ್ಲಿ ತುಂಡು ಮಾಡಿಕೊಂಡಿರುವಂಥ ಬಾಳೆ ದಿಂಡನ್ನು ತಗೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡಿರುವಂಥ ಈ ಮಿಶ್ರಣ ನಮ್ಮ ದೋಸೆ ಹಿಟ್ಟು ತಯಾರಾಯಿತು. ಕಾದ ಕಾವಲಿ ಮೇಲೆ ಈ ದೋಸೆ ಹಿಟ್ಟನ್ನು ತೆಣ್ಣಗೆ ನಾವು ಹುಯ್ಕೊಂಡು ತುಪ್ಪ ಅಥವಾ ಎಣ್ಣೆ ಜೊತೆ ಎರಡೂ ಬದಿ ಸಮನಾಗಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದಂಥ ಆರೋಗ್ಯಕರವಾದಂಥ ಬಾಳೆ ದಿಂಡಿನ ದೋಸೆ ತಯಾರಾಗುತ್ತೆ. ಇದನ್ನ ನಾವು ಜೋನಿ ಬೆಲ್ಲದ ಜೊತೆ ತಿಂದರೆ ಆಹಾ, ಏನು ರುಚಿ! ಇದೇ ಥರನಾದಂತಹ ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು.